ನಿಮ್ಗೆ ಯೂಸ್ ಆಗೋ ಸ್ಟ್ರೆಂತ್ ಸಿಗುತ್ತಾ? ಚೆಕ್ ಮಾಡ್ತಾರೆ, ಮಾರ್ಕ್ ಮಾಡ್ತೀನಿ. ಈಗ ಸ್ಮಾಲ್ ಹೇರ್ ಬಿಗ್ಗೆಲ್ಲ ಮಾಡೋದಕ್ಕೆ ಏನು ಮಾಡ್ತೀರಾ? ಈಗ ಮೆನ್ ಜನರಲಿ ಗೋಯಿಂಗ್ ಫ್ರಮ್ 3 years, ಬಟ್ ನಮ್ಮ ಸೊ ಇಷ್ಟು ಇದು ಹೋಗುತ್ತೆ. ಪರವಾಗಿಲ್ಲ. ಸೊ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮಾಡಿ. ಕೆಮಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿಸಿದ್ರೆ ತಗೊಳ್ಳೋದ? ಇಲ್ಲ, ಅವರಿಗೆ ಎಫೆಕ್ಟ್ ಆಗುತ್ತೆ. ನನ್ನ ಹೇರ್ ಕಲರು ಇಲ್ಲ, ವಾಟ್ ಎವರ್ ಇಟ್ ಇಸ್ ಹೆಣ ಅಷ್ಟೇ. ಓಕೆ, ಹೋಮ್ ಗ್ರೋನ್ ಹೆಣ, ನೋ ಕೆಮಿಕಲ್ಸ್. ಇದು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅದು ಫುಲ್ ಸ್ಟಾಪ್ ಮಾಡಿಬಿಟ್ಟೆ. ಓಕೆ, ದಿಸ್ ಇಸ್ ಅ ನ್ಯೂ ಚೇಂಜ್. ಮುಂಚೆ ಶಾರ್ಟ್ ಇರ್ತಿದ್ದ? ಇಲ್ಲ, ಇಷ್ಟು ಶಾರ್ಟ್ ಯಾವತ್ತೂ ಇಲ್ಲ. Big change. That's why she's been laughing since that time. How I look in short hair. ಏನಂದರೆ ಇಫ್ ಯು ಆರ್ ಟೇಕಿಂಗ್ ಸಡನ್ಲಿ ಶಾರ್ಟ್ ಹೇರ್, ಜಸ್ಟ್ ಒಂದು 3-4 days ಬೇಕಾಗುತ್ತೆ. ಆ್ಯಸ್ ಯು ಗೆಟ್ ಯೂಸ್ ಟು ಇಟ್ ಯುವರ್ ಲಾಂಗ್ ಹೇರ್, ಇದು ಸ್ವಲ್ಪ ಟೈಮ್ ತೊಗೊಳ್ಳೋದು, ಆಮೇಲೆ ಅಂತೂ ಇದು ವೇಸ್ಟ್ ಆಗುತ್ತೆ. ಮೋಸ್ಟ್ಲಿ ಹಾಗೇನೆ ನಾನು ಯಾವತ್ತೂ ಮಾಡಿಸ್ತಿರ್ಲಿಲ್ಲ ಶಾರ್ಟ್ ಹೇರ್. ದಿಸ್ ಇಸ್ ಆಲ್ಸೋ ಬಿಕಮ್ ಅ ರೀಸನ್ ಫಾರ್ ಮೈ ಶಾರ್ಟ್. ಜನರಲಿ ಆ ಥರ ಹೇರ್ ಕಟ್ ಮಾಡಿಸೋದು? ನಾನು ಜನರಲಿ ಫೆದರ್ ವಿತ್ ಸ್ಟೆಪ್ ಮಾಡಿಸ್ತಾ ಇದ್ದೆ. ಓಕೆ, ಸೊ ಹೇರ್ ಲಾಂಗೇ ಇರ್ತಿತ್ತು. ಸೊ ಈಗಷ್ಟೇ ತಿನ್ನಾಗಿರೋದಾ? ಹೌದು, ಈ 1 year ತುಂಬ ತಿನ್ನ. ಓಕೆ, So happy, Kana. Look at your happy face. ತುಂಬ ಖುಷಿಯಾಗಿರೋದು. ಅವಳ ಖುಷಿ, ಅವಳ ಜೊತೆ ಯಾರೊಬ್ರು ಶಾರ್ಟ್ ಆಗಿದ್ದಾರೆ. ಆ್ಯಕ್ಚುಲಿ ನಾನು ತುಂಬ ಈಸಿ ಮೇಂಟೈನ್ ಮಾಡೋದು. ಡಾಟಾ ಇದೆ ಖಂಡಿತವಾಗ್ಲೂ. ಇವಾಗ ಇದು ಏನು ಸ್ವಲ್ಪ ದಿನ ಬ್ರೈಡ್ ಮಾಡೋ ಪೂಣೆ ಪದ ಹಾಕ್ಕೋಬೇಡಿ, ಲೂಸ್ ಏನೋ ಎಂಜಾಯ್ ಮಾಡಿ. ಜನರು ಇನ್ನೂ ಸ್ವಲ್ಪ ದಿನ ಇವಾಗೇನು ಅದೇ ಹೇರ್ ಬಂದಮೇಲೆ ಅದನ್ನೇ ಮಾಡ್ತಿಲ್ಲ. ಸೊ ಅಷ್ಟು ದಿನ ತನಕ ಇದು ಜಸ್ಟ್ ಎಂಜಾಯ್ ದ ಶಾರ್ಟ್ ಹೇರ್, ಕ್ಲಿಪ್ಪೆಲ್ಲ ಏನು ಹಾಕ್ತಾರೆ ಹಾಗೆ ಮೂವ್ ಮಾಡ್ಕೊಂಡು ಜಸ್ಟ್ ಲೀವ್ ಇಟ್ ಆಫ್. ಓಕೆನಾ? ಆಮೇಲೆ ಕಿವಿಯಿಂದ ಬಿಟ್ಕೊಡೋದು ಅದೆಲ್ಲ ಮಾಡಬೇಡಿ, ಅಭ್ಯಾಸ ಆಗೋಗಿದೆ ಅಲ್ಲ. ಅದೇನೇ ಹೇಳ್ತಿರೋದು.
ಟೇಕ್ಸ್ ಟೈಮ್ ಅಪ್ ಟು 3 to 4 ತುಂಬ ಉದ್ದ ಆಗ್ತದೆ ಮಿಸ್ ಆಗ್ತದೆ ಅನಿಸ್ತಾ ಹೋಗ್ತೀನಿ. ಓಕೆ ಬಟ್ ಇವಾಗ ಮಾಡೋಕ್ಕಾಗಲ್ಲ. ಮಿನಿಮಮ್ 5 months ಒನ್ಸ್ 6 months ಒನ್ಸ್ ಹೇರ್ ಕಟ್ ಮಾಡಬೇಕಂತ ಲೈಕ್ ಮೇಂಟೈನ್ ಮಾಡುವ ಗ್ರೋ ಮಾಡುವಾಗ ಕೂಡ ವಿ ನೀಡ್ ಟು ಸ್ಪಿಟೈಮ್ಸ್ ಎಲ್ಲ ಕಟ್ ಹೌದು ಅದೊಂದು ಮೇಂಟೈನ್ ಮಾಡಬೇಕು. ಅವಾಗ ಹೇರು ಚೆನ್ನಾಗಿರೋದು. 6 months ಟೈಮ್ ಇಟ್ಕೊಂಡು ಹೇರ್ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾದ್ರೆ ಹೋಗಿ ಮಾಡಿಸ್ಬೇಕು. ಎಸ್ ನೀವು ಕೂಮ್ ಮಾಡ್ತಾ ವೇರಿಯಂಟ್ ಇರಲ್ಲ, ಹೇರು ಅದೇ ಥರ ಆಗುತ್ತೆ. ಹೌದು ನಾನು ತುಂಬ ಲೈಟಾಗಿ ಟ್ರಿಮ್ ಮಾಡ್ತಿದ್ದೆ ವೇರಿಂಗ್ ಅಷ್ಟೇ. ಥ್ಯಾಂಕ್ ಯು. ನೋ ಮೆನಿ ಆಫ್ ಬಿಗ್ ತುಂಬ ಕಾಸ್ಟ್ಲಿ. ಸಿಸರ್ಸ್ ಒಂದು ಕೇಳ್ತಾನೆ ಒಂಥರ ಇಲ್ಲ ಇಲ್ಲ ಪರವಾಗಿಲ್ಲ. Know your job better or not. I'm probably the wrong person to even comment about that. ಅದು ಒಂಥರ ಸಡನ್ನಾಗಿ ಲಾಂಗಿಂದ ಹೋದ ಹತ್ರ ಅವ್ರಿಗೆ ಇರುತ್ತೆ ಸೀಟ್. ಸೊ mentally I admit I prepared myself for this. Satisfied. Change, right? It's a change. yes. Just welcome the change with open mind and make it. Easier to adapt to the change. ಬಟ್ ಹಿಂದೆಲ್ಲ ವಾಲ್ಯೂಮ್ ಚೆನ್ನಾಗಿದೆ, ಬಟ್ ಮುಂದೆ ಮಾತ್ರ ಅಷ್ಟಾಗಿದೆ. ಮುಂದೆ ಆ್ಯಂಡ್ ಇನ್ನೊಂದು ಏನಂದರೆ ನೀವು ಪುಲ್ ಮಾಡಿ ಕೂಮ್ ಮಾಡಿ ಆ ಪುಲ್ಲಿಂಗ್ ಹೇರ್ ಆಲ್ಸೋ ಪುಲ್ ಮಾಡಿ ಕ್ಲಿಪ್ ಆಗ್ತಿರಲ್ಲ, ಆ ಪುಲ್ಲಿಂಗಲ್ಲಿ ತುಂಬ ಹೇರ್ ಹೋಗುತ್ತೆ. ಅದೆಷ್ಟೋ ಇಂಡಿಯನ್ಸ್ ಗೊತ್ತಿಲ್ಲ ಅಂದ್ಕೊಂಡಿರ್ತೀವಿ ಸ್ಕೂಲ್ ಮಕ್ಕಳಿಗೆಲ್ಲ ನಾವು ಅವಾಗಲೇ ಎಣ್ಣೆ ಹಾಕಿ ಹಿಂಗೆ ಬಟ್ ಅದೆಲ್ಲ ಬಂದು ಪುಲ್ಸ ಹೇರ್ ಒಂದೊಂದು ಹೇರ್ ಒಂದೊಂದು ದಿನ ಪುಲ್ ಮಾಡಿ ಟೈಟ್ ಆಗ್ತಾರಲ್ಲ. ಜಸ್ಟ್ ಸಿ ದಿಸ್, ಜಸ್ಟ್ ಒಂದು ಎಕ್ಸಾಂಪಲ್. ಓಕೆ ನಾನು ಒಂದೇ ಹೇರ್ ಇಟ್ಕೊಂಡಿದ್ದೀನಿ, ನಾನು ಪುಲ್ಲಿಂಗ್ ನೀವು ರೂಪ ಫುಲ್ ಮಾಡಿದ್ರೆ ಗೊತ್ತಾಗಲ್ಲ, ಸಿಂಗಲ್ ಹೇರ್ ಗೊತ್ತಾಗುತ್ತೆ. ಹಂಗೆ ಟೈಟಾಗಿ ಇಟ್ಟಾಗ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ಲೂಸ್ ಆಗುತ್ತೆ ಬಂದು. ಸೊ ಕಿಂಟು ಆಲ್ಸೋ ನೀವು ಹತ್ರ ಬಾಚ್ಬೇಡಿ, ಲೂಸಲ್ಲೇ ತುಂಬ ಲೂಸಾಗಿ ಹಾಕಿ. ಸ್ಕೂಲಲ್ಲೆಲ್ಲ ಕಂಪಲ್ಸರಿ ಅಲ್ಲ ಇಲ್ಲ ಪ್ಲೇಟ್ ಮಾಡೋದು, ಟೈಟ್ ಪ್ಲೇಟ್ ಮಾಡೋದು ಅಂತ ಹೇಳ್ತಾರೆ. ಈಗಂತೂ ಅಟ್ಲೀಸ್ಟ್ ಈ ಸರಿ ಬೈ ಫೋನ್ ಅಷ್ಟೇ ಮೀನ್ಸ್ ತುಂಬ ಫುಲ್ ಮಾಡಿ ಪೋಣಿ ಹಾಕೋದು, ಸ್ವಲ್ಪ ಈ ಜಾಗದಲ್ಲಿ ಲೂಸ್ ಇರಬೇಕು. ನಾವು ಅದು ಬರಬಾರ್ದು ಅಂತ ಹಾಕಿರ್ತೀವಿ, ಬಟ್ ಅದು ಫ್ಯೂಚರಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಆಮೇಲೆ ಬೀವಾರಿಸ್ ಅದೊಂದು ಅವರಿಗೂ ಸರಿ ನೀವು ಸರಿ. weekend, Saturday, Sunday, No. The week deadline is good for all the plans for the next week. And then the first week. That's all we can
Good. ಅಮ್ಮಂದು ಕೊಡಕ್ಕಾಗಲ್ಲ, ಅಮ್ಮಂದು ಇನ್ನೂ ಶಾರ್ಟ್, ನಂದಕ್ಕಿಂತ ತುಂಬಾ ಚಿಕ್ಕದಲ್ವಾ ಅಮ್ಮ. ಅಮ್ಮನೂ ಕೊಡು ಅಂತ ಹೇಳ್ತೀಯಾ? ವೆರಿ ಗುಡ್, ದಟ್ಸ್ ದ ಇನ್ಸ್ಪಿರೇಷನ್. ಜಾಣೆ. ನಿಂದು ಬೆಳೆಸ್ಬಿಟ್ಟು ಕೊಡೋಣ. ಆ್ಯಂಡ್ ಡಿಫ್ರೆಂಟ್ ಸ್ಟೈಲ್ಸ್ ಈ ಥರ ಪ್ರೂವ್ ಮಾಡ್ಕೊಂಡು ಯು ಕ್ಯಾನ್ ಜಸ್ಟ್ ಪುಟ್ ಅ ಸ್ಮಾಲ್ ಕ್ಲಿಪ್, ಚಿಕ್ಕ ಕ್ಲಿಪ್ ಥರ ಹಾಕಿ ಪುಲ್ಲಿಂಗ್ ಲೈಕ್ ಈ ಕಡೆ ಪಾರ್ಟಿಷನ್ ಮಾಡಿದಾಗ ಈ ಕಡೆ ಸುಮ್ಮನೆ ಬರ್ಬೋದು, ಈ ಕಡೆ ಜಸ್ಟ್ ಒಂದು ರೋಲ್ ಮಾಡಿ ಜಸ್ಟ್ ಒಂದು ಡಿಫ್ರೆಂಟ್ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಮಾತ್ರ ನೀವು ಪಾರ್ಟಿಷನ್ ಮಾಡಿದಾಗ ಓಕೆ. ಮುಂದೆ ಲೇಯರ್ ಚೆನ್ನಾಗಿ ಬರ್ತದೆ. ಹೀಟರ್ ಇಲ್ವಲ್ಲ, ಮಿಸ್ಟೇಕ್ ಆನ್ ಆಗಿರ್ಬೇಕು, ಸಮರ್ಗಿರ್ಬೇಕು. ಆಫ್ ಮಾಡೋದು ಮರ್ತೋಗ್ಬಿಟ್ಟಿದ್ದಾನೆ. ಹೆಂಗಾಗಿದಾರಲ್ಲ ಹಿಂದೆ ಮುಂದೆ ಎಲ್ಲ ಒಂದೇ ನೆನಪಿದ್ರಲ್ಲ. ಕೆಲವೊಬ್ರು ಫ್ರಂಟ್ ತುಂಬ ನೆನಪಿಟ್ಬಿಟ್ಟು ಹಿಂದೆ ಕಟ್ ಮಾಡ್ತಾರೆ. ಅದಕ್ಕೆ ಆಕ್ಚುಲಿ ನಿಮ್ಮದು ಸ್ವಲ್ಪ ಸ್ಲೋಪ್ ಆಗಿರುತ್ತೆ, ಸ್ಟ್ರೈಟ್ ಮಾಡೋ ಸ್ಕೂಲ್ ಮಕ್ಕಳ ಥರ ಇರುತ್ತೆ. ಸರಿ ಆಯ್ತು. ಹೇಗಿರುತ್ತಂದ್ರೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದು ನೀವು ಸ್ಟ್ರೈಟ್ ಹೇಳ್ತಿದ್ದೀರ, ಇದು ಸ್ವಲ್ಪ ಕೇಳ್ತಾ ಇರುತ್ತೆ, ಈ ಕಡೆ ಸ್ವಲ್ಪ ಕೇಳ್ತಾ ಇರ್ತಾರೆ. ನೀವು ಚೇಂಜ್ ಅಂತ ಸ್ಕೂಲ್ ಮಕ್ಕಳ ಥರ ಇದೊಂಥರ ಡಿಫ್ರೆಂಟ್ ಯಂಗ್ ಲುಕ್ ಸ್ವಲ್ಪ ಆಗಿರುತ್ತೆ. ಸ್ಟ್ರೈಟ್ ಮಾಡ್ತಾರಲ್ಲ, ನಿನ್ನ ಸ್ಕೂಲ್ ಹುಡುಗಿ ಅಲ್ವಾ? ನನ್ನ 15 ತಿಂಗಳು ಹಿಂಗೆ ಇತ್ತಾ? ಓಕೆ ಓಕೆ, ಗೊತ್ತು. ಹಂಗೆ ನಾನು ಚಿನಿ ಕಾನ್ವೆಂಟ್ ಬರಲ್ಲ, ಯೂನಿಕ್ ಕಾನ್ವೆಂಟಿಗೆ ನೋಡ್ಸ್ಲಿಲ್ಲ ಸೇರ್ಸಲ್ಲ. ಟೀಚರ್ ಆಗ ಬೇಡಪ್ಪ ಬೇಡ. ಸೊ ಫ್ರೆಂಡ್ ತುಂಬ ಲೇಯರ್ಸ್ ಬೇಡ, ತುಂಬ ಇಷ್ಟು ಕಾಟನ್ ಮಾತ್ರ ಸ್ವಲ್ಪ ಸ್ಲೋಪ್ ಕೊಟ್ಟಿದ್ದೀನಿ.
ಇದಾದ್ಮೇಲೆ ಏನಕ್ಕಪ್ಪ ಸ್ವಲ್ಪ when you're working you can just put a small phone. ಓಕೆ ಫೋನಿನ ಹಾಕ್ಲ ಬೇಡವಾ ಬಟ್ ಫೋನೇ ಚೆನ್ನಾಗಿ ಕಾಣಿಸಲ್ಲ. ಇಲ್ಲ ಇಟ್ಸ್ ಓಕೆ ಬೆಳೆಯೋದು Just when you are doing like work something like that, just you can tie it up ಅಷ್ಟೇ. That's fine. Oil. ಇನ್ನೊಂದು That is the reason Hmm? my hair is unequal at the stop. Oh God. ಅಜ್ಜಮ್ಮ ನಿಮ್ಮದು ಸ್ಟ್ರೈಟ್ ಆಗಿದೆ ಲೈಟ್ ತುಂಬ Yes. 3 ಡಿಗ್ರಿ ಅಷ್ಟೇ ಡಿಫ್ರೆನ್ಸ್ ಇರೋದು ಅಷ್ಟೇ. ನೋ ಪ್ರಾಬ್ಲಮ್ ಚೆನ್ನಾಗಿದೆ actually. ಪರವಾಗಿಲ್ಲ, ಅದು that's ಒಂಥರ fine. ಸ್ಕೂಲ್ ಚಿಕ್ಕ ಚೆನ್ನಾಗಿ ಪರವಾಗಿಲ್ಲ ಕಾಣಿಸಲ್ಲ. ಪರವಾಗಿಲ್ಲ ಹೇಳಿದಲ್ವ ನಾನು ನಿಮಗೆ ಅದು ನಾಟ್ ಟು ಪರ್ಟಿಕ್ಯುಲರ್ ಅಂತ ಇವಾಗ ತುಂಬ ವಾಲ್ಯೂಮ್ ಆಗಿ ಹ್ಞೂ ಬೌನ್ಸ್ ಏನಿಲ್ಲ. ನಾನು ಕಲಿಗೆ ಇರ್ತಾರೆ ಬಿಟ್ವೀನ್ ನಿಂತ್ಕೊಳ್ಳೋದು ಈಗ ಕರ್ಲ್ಸ್ ಕಮ್ಮಿ ಆಗಿದೆ ಈಗ ಬೇಬಿ ಆಗೋದಿಲ್ಲ ಈಗ ಬೇರೆ ಅಲ್ಲಿ ಮೊದಲು ತುಂಬ ಕರ್ಲ್ಸ್ ಇತ್ತು ಓಕೆ ಆರ್ಟಿಫಿಷಿಯಲ್ ಕಮ್ ಮಾಡಿದ್ರೆ ಕಾಣಿಸ್ತು ಏನು ಮಾಡ್ತಾ ಇದ್ದೀವಿ ಚಿನ್ನಮ್ಮ ನೀನು ನಡೆದ ಹೋಗಿ ಬಿಡು ಬಾಗಿಲು ಅದು ಪಾಟಿಗೆ ಅದನ್ನು ಬಿಡು ಬಾಗಿಲು